ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ವ್ಲಾಗ್ ಚಾನಲ್. ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ರೇಷನ್ ಕಾರ್ಡ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಗೊತ್ತಿಲ್ಲ. ಅದು ಎಲ್ಲ ಟೈಮ್ಗಳಿಗೆ, ಈಗ ಆಸ್ಪತ್ರೆಗಳಿಗೆ, ಸಣ್ಣ ಪುಟ್ಟ ವಿಚಾರಗಳಿಗೆ ರೇಷನ್ ಕಾರ್ಡು ಬರ್ತದೆ. ನೀವು ಪ್ಲೇಸ್ಟೋರಲ್ಲಿ ಹೋಗಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನೀವು ಈ ಪ್ರೊಸೀಜರ್ಗಳನ್ನ ನೀವು ಮಾಡಿದ್ರೆ ಖಂಡಿತ ನೀವು ರೇಷನ್ ಕಾರ್ಡ್ನ ನೀವು ಮೊಬೈಲ್ ನಂಬರು ಸುಧಾ ಅಲ್ಲಿ ನೀವು ಎಂಟ್ರಿ ಮಾಡಿಸ್ಕೋಬೋದು. ಮತ್ತು ಎಲ್ಲ ಡೀಟೇಲ್ಸ್ ಎಷ್ಟು ಮೆಂಬರ್ ಇದೆ ಮೆಂಬರ್ಸ್ಗಳನ್ನು ಸುಧಾ ಬರ್ತದೆ. ಮೊದಲಾಗಿ ಪ್ಲೇಸ್ಟೋರ್ಗೆ ಹೋಗ್ಬೇಕು. ನಾನು ಸ್ಕ್ರೀನ್ ಮೇಲೆ ನಿಮಗೆ ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಆ ನಂತರ ಮೀರಾ ಅಂತ ಒಂದು ಮೀರಾ ಅಪ್ಲಿಕೇಶನ್ ಅಂತ ಇಲ್ಲಿ ನಾನೇನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಡೌನ್ಲೋಡ್ ಮಾಡಿದ ನಂತರ ನೀವೇನು ಮಾಡಬೇಕು, ಅಲೋ ಕೊಡಬೇಕು. ಅದನ್ನ ಡೌನ್ಲೋಡ್ ಮಾಡಾದ್ಮೇಲೆ ಪ್ಲೇಸ್ಟೋರ್ ನೀವು ಅಲೋ ಕೊಟ್ಟಾದ್ಮೇಲೆ ಆಮೇಲೆ ಲ್ಯಾಂಗ್ವೇಜ್ ಕೇಳ್ತದೆ. ಲ್ಯಾಂಗ್ವೇಜನ್ನು ನೀವು ಕನ್ನಡನಾರ ಕೊಟ್ಕೊಳ್ಳಿ, ಇಲ್ಲ ಇಂಗ್ಲೀಷ್ನಾರ ಕೊಟ್ಕೊಳ್ಳಿ. ನೀವು ಎರಡರಲ್ಲಿ ಯಾವ್ದಾರು ಆಯ್ಕೆ ಮಾಡಿ ನೆಕ್ಸ್ಟ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಆ ನಂತರ ನಿಮಗೆ ಗೆಟ್ ಸ್ಟಾರ್ಟ್ ಅಂತ ಒಂದು ಬರ್ತದೆ ಸ್ಕ್ರೀನ್ ಮೇಲೆ. ಆ ಸ್ಕ್ರೀನ್ ಮೇಲೆ ಗೆಟ್ ಸ್ಟಾರ್ಟ್ ನಾನು ಏನು ಸ್ಟೆಪ್ಪನ್ನು ನಿಮಗೆ ಹೇಳಿದ್ದೀನಿ ಅದೇ ಥರ ನೀವು ಫಾಲೋ ಮಾಡಿದ್ರೆ ನೀವು ರೇಷನ್ ಕಾರ್ಡ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಆ ನಂತರ ನಿಮಗೆ ಫುಲ್ ಎಲ್ಲ ಆದಮೇಲೆ ಆಧಾರ್ ಕಾರ್ಡ್ನ ನಂಬರ್ನ ಕೇಳ್ತದೆ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆ ನಂತರ ಅಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇರ್ತದೆ. ಆ ಕೋಡನ್ನು ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಅಂತ ಒಂದು ಆಪ್ಷನ್ ಬರ್ತದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಟ್ಟಿಗೆ ನಿಮಗೆ ಒಂದು OTP, ಆಧಾರ್ ಕಾರ್ಡ್ದು ಒಂದು OTP ಬರ್ತದೆ. ನಾನು ಏನು ಸ್ಟೆಪ್ಪು ನಿಮಗೆ ಡೀಟೇಲಾಗಿ ಹಾಕಿದ್ದೀನಿ. ಆ ಸ್ಟೆಪ್ಪನ್ನು ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಬರ್ತದೆ. ಹಂಗಾಗಿ ವೆರಿಫೈಗೆ OTP ಏನು ಬರ್ತದೆ ಅದನ್ನು ಹಾಕಿ ಆದಮೇಲೆ ನೀವು ವೆರಿಫೈ ಕೊಟ್ಟೇಟಿಗೆ ಡೌನ್ಲೋಡ್ ಆಯ್ತದೆ. ಅಂದರೆ ಡೌನ್ಲೋಡ್ ಅಂದರೆ ಮೇನ್ಸ್ ಸ್ಕ್ರೀನ್ ಮೇಲೆ ಬರ್ತದೆ. ಆ ಸ್ಕ್ರೀನಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಏನು ಮನೆಯ ಮುಖ್ಯ ಸದಸ್ಯರು ಇರ್ತಾರೆ ಅವ್ರ ಹೆಸರು ಮತ್ತು ನೀವು ಕಾರ್ಡನ್ನು, ಅದನ್ನು ಬ್ಯಾಕ್ ಸೈಡ್ ಫ್ರಂಟ್ ಸೈಡು ಎರಡು ಸುಧಾ ನೀವು ಬರ್ತದೆ. ಅದನ್ನು ನೋಡ್ಕೊಳ್ಳಿ ಯಾವ ಥರ ಬರ್ತದೆ ಅಂತ ಸ್ಕ್ರೀನ್ ಮೇಲೆ ಸುಧಾ ನಾನು ಹಾಕ್ತೀನಿ. ಹಂಗಾಗಿ ಈಸಿಯಾಗಿ ನಮ್ಮ ರೇಷನ್ ಕಾರ್ಡನ್ನು ಮಾಡ್ಕೋಬೋದು, ಅಂದರೆ ಡೌನ್ಲೋಡ್ ಮಾಡ್ಕೋಬೋದು. ಇದು ಎಲ್ಲಿ ಯೂಸ್ ಆಯ್ತದೆ ಅಂದರೆ ಕೆಲವೊಂದು ಸ್ಟೆಪ್ಗಳು ಆಸ್ಪತ್ರೆಗಳಲ್ಲಿ ಮತ್ತು ಕೆಲವೊಂದು ಟೈಮ್ಗಳಲ್ಲಿ ರೇಷನ್ ಕಾರ್ಡ್ ಕೇಳಿದಾಗ ಇದನ್ನು ಯೂಸ್ ಮಾಡಬಹುದು, ತೊಂದರೆ ಏನಿಲ್ಲ. ಹಂಗಾಗಿ ನಿಮ್ಗೆ ಕೇಳ್ತಾನೆ ಈ ಸ್ಟೆಪ್ಪನ್ನು ಫಾಲೋ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.